ತಾಲೂಕಿನ ಪಾಳ್ಯ ಹೋಬಳಿ ತಾಳೂರು ಬುಡಕಟ್ಟು ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಕೆರೆಯಮ್ಮಾದೇವಿ ದೇವಾಲಯಗಳ ಗೃಹಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಮಹೋತ್ಸವ ಜನವರಿ 29 ಹಾಗೂ 30ರಂದು ನಡೆಯಲಿದೆ ಎಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ತಿಳಿಸಿದರು. ತಾಳೂರು ಬುಡಕಟ್ಟು ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಹಾಗೂ ಕೆರೆಯಮ್ಮಾದೇವಿ ದೇವಾಲಯಗಳ ಗೃಹಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಮಹೋತ್ಸವವು ಜನವರಿ 29 ಮತ್ತು 30ರಂದು ಶುಭ ಲಗ್ನದಲ್ಲಿ ನಡೆಯಲಿದೆ. ಅಲಂಕಾರ, ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ಮನವಿ ಮಾಡಿದರು. ನಮ್ಮ ಒಂದು ಆಲೂರು ತಾಲೂಕಿನ ಒಂದು ಕುರುಬ ಸಮಾಜದ ವತಿಯಿಂದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಶ್ರೀ ಕೆರೆಯಮ್ಮದೇವಿ ಕೃಪೆ ಇವರ ಒಂದು ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಚೌಡೇಶ್ವರಿ ದೇವಿಯವರ ಸಮ್ಮುಖದಲ್ಲಿ ನಮ್ಮ ತಾಳೂರು ಗ್ರಾಮದಲ್ಲಿ ಇದೇ 29/1/26 ಮತ್ತು 30/1/26ರಂದು 2026ರಂದು ಈ ಒಂದು ಕಳಸ ಪ್ರತಿಷ್ಠಾಪನೆ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ನಮ್ಮ ತಾಳೂರಿನ ಆಲುಮತ ವಂಶಸ್ಥರು ಮತ್ತು ತಾಳೂರು ಶ್ರೀ ಬೀರಲಿಂಗೇಶ್ವರನ ಎಲ್ಲ 77 ಒಕ್ಕಲಿನ ಬುಡಕಟ್ಟಿನ ಎಲ್ಲ ಅಣ್ಣ ತಮ್ಮಂದಿರು ನಿಶ್ಚಯಿಸಿದ್ದು ಮತ್ತು ಸದರಿ ದೇವರಿನ ಒಕ್ಕಲುಗಳಾದ 1ನೇ ಬುಡಕಟ್ಟಿನ ಮಡಬೂಲು ಮತ್ತು 2ನೇ ಬುಡಕಟ್ಟಿನ ಮಡಬೂಲು ಗ್ರಾಮದ ಗ್ರಾಮಸ್ಥರು ಮತ್ತು ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಬುಡಕಟ್ಟು ಹರಿಹರಪುರ ಇವರ ವತಿಯಿಂದ ಮತ್ತು ನಮ್ಮ ಕಾಗಿನೆಲೆ ಗುರುಪೀಠದ ಶ್ರೀ ಡಾಕ್ಟರ್ ಶಿವಾನಂದಪುರಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಾಲೂಕು ಕುರುಬ ಸಮಾಜದ ಕಾರ್ಯದರ್ಶಿ ರಾಜಶೇಖರ್ ಮನವಿಯನ್ನ ಮಾಡಿದರು. ಕೆರೆಯಮ್ಮದೇವಿ ಗೃಹಪ್ರವೇಶ 29ನೇ ತಾರೀಕು ಮತ್ತು 30ನೇ ತಾರೀಕು ಗೃಹಪ್ರವೇಶ ಏರ್ಪಡಿರುತ್ತೆ. ಸುತ್ತಮುತ್ತಲಿನ ನಮ್ಮ ಆಲೂರು ತಾಲೂಕಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸಮಾಜದ ಬಂಧುಗಳು ಮತ್ತು ಎಲ್ಲ ಸಂಘಟನೆಗಳು ಬಂದು ಈ ಗೃಹಪ್ರವೇಶಕ್ಕೆ ಪಾಲ್ಗೊಳ್ತಿದ್ದಾರೆ. ಹಾಗೆ ಈ ದೇವರ ಒಕ್ಕಲಾದಂಥ ಚಿಕ್ಕಮಗಳೂರು ಮತ್ತೆ ಮಡಬೂಲು, ದೇವರಾಜಪುರ ಮತ್ತೆ ಹರಿಹರಪುರ ಮತ್ತು ಮರ್ಸುಕೊಪ್ಪಲು ಮತ್ತೆ ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮದ ದೇವತೆಗಳು ಕೂಡ ಅಡ್ಡೆ ಮುಖಾಂತರ ದೇವರಾಜಪುರದ ಅಡ್ಡೆ ಮುಖಾಂತರ ತಾಳೂರಿಗೆ ಸರಿಯಾಗಿ 29ನೇ ತಾರೀಕು 3 ಗಂಟೆಗೆ ತಾಳೂರಿಗೆ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಹರೀಶ್, ಗೌರವಾಧ್ಯಕ್ಷ ಮಂಜೇಗೌಡ, ಖಜಾಂಚಿ ರಾಜಶೇಖರ್, ಮಡಬಲು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಗಂಗಾಧರ್, ತಾಲೂಕು ಕುರುಬ ಸಮಾಜದ ಕಾರ್ಯದರ್ಶಿ ರಾಜಶೇಖರ್ ಹಾಜರಿದ್ದರು.